ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ರೋಲ್ ಮಾಡೆಲ್ ಆಗಿ ಮಾಡಿಕೊಂಡಿರುವ ಯುವಕರೊಬ್ಬ ಸಮಾಜ ಸೇವೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಭಾರಿ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ಸದ್ಯ ಬೆಂಗಳೂರು ಮಹಾನಗರ ಪಾಲಿಕೆಯ ಕೆಆರ್ಪುರಂನ ವಿಜ್ಞಾನ ನಗರ ವಾರ್ಡ್ ನಂಬರ್ 81ರ ಕಾಂಗ್ರೆಸ್ನ ಅಧ್ಯಕ್ಷನಾಗಿರುವ ಯುವಕ ವೆಂಕಟೇಶ್ ಕಳೆದ 20 ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಇವರು ಕಾಂಗ್ರೆಸ್ನ ಕಟ್ಟ ಕಾರ್ಯಕರ್ತ. ಯಾವುದೇ ಅಪೇಕ್ಷೆ ಪಡೆಯದೆ ಎಲೆಮರೆ ಕಾಯಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಮುನ್ನಡೆಯುತ್ತಾ ಇದ್ದಾರೆ. ಇನ್ನು ಆರೋಗ್ಯ ಶಿಬಿರ, ನೇತ್ರ ಪರೀಕ್ಷೆಯ ಕ್ಯಾಂಪ್ ಮಾಡಿಸ್ತಾ ಬಡವರಿಗೆ ಕನ್ನಡಕ ಮಾತ್ರೆ ಉಚಿತವಾಗಿ ಔಷಧಿ ಕೊಡಿಸುತ್ತಾ ಬಂದಿದ್ದಾರೆ. ಇದಲ್ಲದೆ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕ, ಪೆನ್ಸಿಲ್, ಪೆನ್ನು, ಬ್ಯಾಗ್ ನೀಡುತ್ತಾ ಬಂದಿದ್ದಾರೆ. ಡಿಕೆ ಶಿವಕುಮಾರ್ ಹುಟ್ಟುಹಬ್ಬಕ್ಕೆ ರೋಗಿಗಳಿಗೆ ಹಾಲು, ಬ್ರೆಡ್, ಹೊದಿಕೆ, ಹಣ್ಣುಗಳು ಮತ್ತು ಬ್ಲಡ್ ಕ್ಯಾಂಪ್ ಮಾಡಿಸ್ತಾ ಬಂದಿದ್ದಾರೆ. ಇದರ ಜೊತೆಗೆ ಕೆಆರ್ಪುರಂ ಕ್ಷೇತ್ರದಲ್ಲಿ ನಡೆಯುವ ಕಾಂಗ್ರೆಸ್ ಕಾರ್ಯಕ್ರಮಗಳಿಗೆ ಹಾಜರಾಗ್ತಾರೆ. ಅದು ಅಲ್ಲದೆ ರಾಹುಲ್ ಗಾಂಧಿ ಅವರ ಜೋಡೋ ಭಾರತ್ ಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಇದೇ ವೇಳೆ ಮೇಕೆದಾಟು ಯೋಜನೆಯ ಅನುಷ್ಠಾನಕ್ಕಾಗಿ ನಡೆದ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಡಿಕೆ ಶಿವಕುಮಾರ್ ಜೊತೆಯಲ್ಲೇ ಹೆಜ್ಜೆಯನ್ನ ಹಾಕಿರುವ ಈ ಯುವಕ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಬೇಕು ಅಂತ ಆಸೆಯನ್ನ ವ್ಯಕ್ತಪಡಿಸುತ್ತಾರೆ. ಕೆಆರ್ಪುರಂನ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದ ಡಿಕೆ ಮೋಹನ್ ಬಾಬು ಮಾರ್ಗದರ್ಶನದಲ್ಲಿ ವೆಂಕಟೇಶ್ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ. ಈ ನಡುವೆ ತಮ್ಮ ಸಮಾಜ ಸೇವೆಯ ಬಗ್ಗೆ ವೆಂಕಟೇಶ್ ರಾಜ್ ನ್ಯೂಸ್ನೊಂದಿಗೆ ಮಾತನಾಡಿದ್ದಾರೆ. ಕಳೆದ 25 ವರ್ಷದಿಂದ ನಾವು ಸಮಾಜ ಸೇವೆಯಲ್ಲಿದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ವಿ. ಪಕ್ಷದಲ್ಲಿ ಗುರುತಿಸ್ಕೊಂಡು ಬೆಂಗಳೂರಾದಂತೆ ಕೆಲಸ ಮಾಡ್ತಾಯಿದ್ವಿ. ಮುಖ್ಯವಾಗಿ ನಾವು ವರ್ತೂರು ಕಾನ್ಸ್ಟಿಟ್ಯೂನ್ಸಿ ಅಂತಿತ್ತು ಆವಾಗಿಂದ ನಾವು ಮಾಡ್ಕೊಂಬಂದ್ವಿ. ಆದಮೇಲೆ 2008ರಲ್ಲಿ ಡಿಲಿಮಿಟೇಷನ್ ಆಯಿತು. ಆಗ ನಮ್ಮ ಕೇರ್ಪುರಂ ಕ್ಷೇತ್ರ ಆಯಿತು. ಅದರಲ್ಲಿ ಕೇರ್ಪುರಂ ಕ್ಷೇತ್ರದಲ್ಲಿ ನಮ್ಮ ಮನೆ ಬರುತ್ತೆ. ಕೇರ್ಪುರಂ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿ ತೊಡಸ್ಕೊಂಡು ಬರ್ತಾನೆ ಇದ್ದೀನಿ. ಪಕ್ಷದ ಕೆಲಸ ಏನಿದೆ ಅದು ಇಲ್ಲಿ ತನಕ ಮಾಡ್ಕೊಂಬರ್ತಾ ಇದ್ದೀವಿ. ಪಕ್ಷದಲ್ಲಿ ಬ್ಲಾಕಲ್ಲಿ ಒಂದ್ಸರಿ ಸೆಕ್ರೆಟರಿ ಆಗಿದ್ದೆ ಉದಯನಗರ ಬ್ಲಾಕಲ್ಲಿ, ಮತ್ತು ಜನರಲ್ ಸೆಕ್ರೆಟರಿ ಆಗಿದ್ದೆ ಉದಯನಗರ ಬ್ಲಾಕಲ್ಲಿ. ಈಗ ಪ್ರಸ್ತುತ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ. ವಿಜ್ಞಾನನಗರ ವಾರ್ಡ್ 81 BBMP. ನಮ್ಗೆ ರೋಲ್ ಮಾಡಿ ಬಂದು ಡಿ ಕೆ ಸಾಹೇಬ್ರೆ. ಅವ್ರು ಇಷ್ಟಪಟ್ಟಿದ್ದು ಅವ್ರಿಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಏನು ಇಲ್ದಿರ ಅವ್ರು ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ರೈತರ ಮಗ ಆಗಿ ರೋಲ್ ಮಾಡಲ್ ಆಗಿ ಅವರು ವೀಕೆಂಡ್ ರಮೇಶ್ ಅವ್ರ ಜೊತೆಲ್ಲ ಮಾತಾಡಿದ್ದು ನಾನು ಫುಲ್ ಇಂಟರ್ವ್ಯೂ ನೋಡಿದೆ. ಅವ್ರದ್ದು ಮಾತಾಡಿದ್ದು ಅದೆಲ್ಲ ನೋಡೋಕೆ ಹೋದರೆ ಅವ್ರದ್ದು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ. ಅವರು ಹುಟ್ಟಿರೋ ವರ್ಷದಲ್ಲಿ ಎಷ್ಟೋ ಜನ ಹುಟ್ಟಿರ್ತಾರೆ, ಯಾರು ಆಗೋಕ್ಕಾಗಿಲ್ಲ. ಇವರು ಉಪಮುಖ್ಯಮಂತ್ರಿ ಆಗಿದ್ದಾರೆ. ಮುಂದಿನ ದಿವಸದಲ್ಲಿ ಇವರು ಮುಖ್ಯಮಂತ್ರಿನೂ ಆಗಬೇಕು, ನೋಡಬೇಕಂತ ನಮ್ಗೆ ಆಸೆ ಆಗ್ತಾಯಿದೆ. ಆಗ್ತಾರೆ. ಸಮಸ್ಯೆ ಅಂದರೆ ಪಕ್ಷ ಏನೇನು ನಮಗೆ ಸೂಚನೆ ಕೊಟ್ಟಿದ್ದು ಅದೆಲ್ಲ ಮಾಡಿದ್ದೀವಿ. ಮೊನ್ನೆ ಡಿ ಕೆ ಸಾಹೇಬರು ಬಂದು ಪದಗ್ರಹಣ ತಗೊಂಡ್ಮೇಲೆ ಅಧ್ಯಕ್ಷ ಆದಮೇಲೆ ಅವ್ರು ಕೊಟ್ಟಿರೋ ಪ್ರತಿಯೊಂದೂ ನಾವು ಪಾಲಿಸ್ಕೊಂಡು ಬಂದಿದ್ದೀವಿ. ಮೇಕೆದಾಟುಗೆ ನಾವು ಸಕ್ಸಸ್ ಆಗಿ ಮಾಡಿದ್ದೀವಿ. ಫ್ರೀಡಮ್ ಮಾರ್ಚ್ ಮಾಡಿದ್ದೀವಿ, ಭಾರತ್ ಜೋಡೋ ಮಾಡಿದ್ದೀವಿ, ಮತ್ತು ಮೇಯ್ನಾಗಿ ಡಿಜಿಟಲ್ ಮೆಂಬರ್ಶಿಪ್ಪು ಅದನ್ನು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ಕಳೆದ 25 ವರ್ಷದಿಂದ ನಾವು ಸಮಾಜ ಸೇವೆಯಲ್ಲಿದ್ದೀವಿ. ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ವರ್ತೂರು ಕಾನ್ಸ್ಟಿಟ್ಯೂನ್ಸಿ ಅಂತಿತ್ತು ಅವಾಗ, ದೊಡ್ಡ ಕಾನ್ಸ್ಟಿಟ್ಯೂನ್ಸಿ. ಆವಾಗಿಂದ ಮಾಡ್ಕೊಂಬರ್ತಾಯಿದ್ವಿ. 2008ರಲ್ಲಿ ಡಿಲಿಮಿಟೇಷನ್ ಆದಮೇಲೆ ನಮ್ಮದು ಕೇರ್ಪುರಂ ಕಾನ್ಸ್ಟಿಟ್ಯೂನ್ಸಿ ಆಯಿತು. ನಮ್ಮ ಮನೆ ಕೇರ್ಪುರಂ ವ್ಯಾಪ್ತಿಯಲ್ಲಿ ಬರೋದು. ನಾವು ಕೇರ್ಪುರಂ ಕಾನ್ಸ್ಟಿಟ್ಯೂನ್ಸಿ ಕೆಲಸ ಮಾಡ್ಕೊಂಡು ಓಡಿಸ್ಕೊಂಡು ಬಂದಿದ್ದೀವಿ. ಕಾಂಗ್ರೆಸ್ಸಲ್ಲಿ ನಮ್ಮದು ಉದಯನಗರ ಬ್ಲಾಕ್ ಬರ್ತಾಯಿತ್ತು. ಅದರಲ್ಲಿ ಸೆಕ್ರೆಟರಿ ಕೆಲಸ ಮಾಡಿದ್ದೀನಿ, ಜನರಲ್ ಸೆಕ್ರೆಟರಿ ಮಾಡಿದ್ದೀನಿ. ಮೊದಲಿಗೆ ಬೂತ್ ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ, ಬೂತ್ ಮಟ್ಟದ ಕಾರ್ಯಕರ್ತನಾಗಿ ಕೆಲಸ ಮಾಡಿದ್ದೀನಿ. ಈಗ ಪ್ರಸ್ತುತ ಬಂದು 81 ವಾರ್ಡ್ಗೆ ವಿಜ್ಞಾನ ವಾರ್ಡ್ಗಿದ್ದು BBMP ಇದಕ್ಕೆ ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೀನಿ. ನಮಗೆ ಡಿ ಕೆ ಸಾಹೇಬ್ರೆ ನಮಗೆ ರೋಲ್ ಮಾಡಲು.